ಪೋಕ್ಸೋ ಆರೋಪಿಗಳಿಗೆ ಜೀವವಾದಿ ಶಿಕ್ಷೆ 3 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಜೀವವಾದಿ ಶಿಕ್ಷೆ ವಿಧಿಸಿದಂತಹ ಮಂಡ್ಯ ಜಿಲ್ಲಾ ಕೋರ್ಟ್ ಪೋಕ್ಸೋ ಆರೋಪಿಗೆ ಜೀವವಾದಿ ಶಿಕ್ಷೆ 3 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಜೀವವಾದಿ ಶಿಕ್ಷೆಯನ್ನು ವಿಧಿಸಿದಂತಹ ಮಂಡ್ಯ ಜಿಲ್ಲಾ ಕೋರ್ಟ್ 53 ವರ್ಷದ ಶಿವಣ್ಗೆ ಜೀವವಾದಿ ಶಿಕ್ಷೆ ಪ್ರಕಟ 2023ರ ಡಿಸೆಂಬರ್ನಲ್ಲಿ ಲೈಂಗಿಕ ದೌರ್ಜನ್ಯ 3 ವರ್ಷದ ಬಾಲಕಿಯ ಮೇಲೆ ಎರಗಿದ್ದಂತಹ ಕಾಮುಕ ಶಿವಣ್ಣ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ನಡೆದಂತಹ ಘೋರ ಕೃತ್ಯ ಇದು. ಬಾಲಕಿಗೆ ಬೆದರಿಕೆಯನ್ನ ಹಾಕಿ ಅದರ ಬಗ್ಗೆ ದೂರು ಕೂಡ ದಾಖಲೆಯಾಗಿತ್ತು. ತನಿಖೆ ನಡೆಸಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದಂತಹ ಪೊಲೀಸರು ಆತನಿಗೆ ಈಗ ಶಿಕ್ಷೆ ಆಗಿದೆ, ಜೀವವಾದಿ ಶಿಕ್ಷೆ ಆಗ್ಬೇಕು. ಇಂಥದ್ದು 4 ಆದ್ರೆ ಜನ ಬುದ್ಧಿ ಕಲಿತಾರೆ. 3 ವರ್ಷದ ಬಾಲಕಿಯಗೆ ಲೈಂಗಿಕ ದೌರ್ಜನ್ಯವನ್ನ ನೀಡಿರುವಂತಹ ಪಾಪಿ ಜೀವವಾದಿ ಶಿಕ್ಷೆಯನ್ನ ವಿಧಿಸಿದೆ ಮಂಡ್ಯ ಜಿಲ್ಲಾ ಕೋರ್ಟ್. 53 ವರ್ಷದ ಶಿವಣ್ಣ ಎನ್ನುವತನಿಗೆ ಜೀವವಾದಿ ಶಿಕ್ಷೆಯನ್ನ ಪ್ರಕಟ ಮಾಡಿದೆ. 2023ರ ಡಿಸೆಂಬರ್ನಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿತ್ತು. 3 ವರ್ಷದ ಬಾಲಕಿಯ ಮೇಲೆ ಎರಗಿದ್ದಂತಹ ಕಾಮುಕ ಶಿವಣ್ಣ ಇದೇ ಮುದುಕ ಮಾಡಿರುವಂತಹ ಕೆಲಸ ಇದು. 53 ವರ್ಷ ಆತನಿಗೆ ಶಿವಾರಾಮ ಅಂತ ಮನೆಯಲ್ಲಿ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಒಂದು ಚಿಕ್ಕ ಹುಡುಗಿಯ ಮಾನವನ್ನ ತೆಗೆಯುವಂತ ಕೆಲಸ ಮಾಡಿದ್ದಾನೆ. ಜೀವವಾದಿ ಶಿಕ್ಷೆ ಆತನಿಗೆ ಮಂಡ್ಯ ಜಿಲ್ಲಾ ಕೋರ್ಟ್ ವಿಧಿಸಿದೆ. ಆಗ್ಬೇಕು. ಇಂಥದ್ದು 4 ಆಯ್ತು ಅಂತಂದ್ರೆ ಶಿಕ್ಷೆಗಳು ಎಲ್ಲರೂ ಕೂಡ ಬುದ್ಧಿಯನ್ನ ಕಲಿತಾರೆ. ಇಲ್ಲ ಅಂತಂದ್ರೆ ಯಾರು ಏನ್ ಮಾಡ್ತಾರೆ ನನಗೆ ಅಂತ ಹೇಳಿ ದೌಲತ್ತಲ್ಲಿ ಓಡಾಡೋರೆ ಜಾಸ್ತಿ ಆಗಿರ್ತಾರೆ. ಪೋಕ್ಸೋ ಆರೋಪಿ ಆಗಿರುವಂತಹ ಶಿವಣ್ಣನಿಗೆ ಜೀವವಾದಿ ಶಿಕ್ಷೆಯನ್ನ ಕೊಡಲಾಗಿದೆ. ಏನ್ ತಿಂತೀರಾ ನೀವೆಲ್ಲ ಹೊಟ್ಟೆಗೆ? ಅನ್ನ ತಿನ್ನೋರು ಮಾಡೋ ಕೆಲಸ ಅಂತ ದೇವರಾಣೆ ಅಲ್ಲ ಇದು. 2023ರ ಡಿಸೆಂಬರ್ನಲ್ಲಿ ನಡೆದಂತಹ ಲೈಂಗಿಕ ದೌರ್ಜನ್ಯದ ಕೇಸ್ ಇದಾಗಿದ್ದು 3 ವರ್ಷದ ಬಾಲಕಿಯ ಮೇಲೆ ಎರಗಿದ್ದಂತಹ ಕಾಮುಕ ಈತ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅದೇ ಮುದುಕ ಮಾಡಿರುವಂತಹ ಕೆಲಸ ಇದು. ಬಾಲಕಿಯನ್ನ ಹೆದರಿಸಿದ ನಂತರ ಮಾಡಿರುವಂತಹ ಕೃತ್ಯ ಅದು. ಅದರ ಬಗ್ಗೆ ದೂರು ಕೂಡ ದಾಖಲೆಯಾಗಿತ್ತು. ದೋಷಾರೋಪ ಪಟ್ಟಿಯನ್ನ ಪೊಲೀಸರು ಸಲ್ಲಿಕೆ ಮಾಡಿದ್ರು. ಆತನಿಗೆ ನೇಣಿಗೆ ಹಾಕಬೇಕಾಗಿತ್ತು. ಜೀವವಾದಿ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.